ರಾಜಧಾನಿಯಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಕೌಂಟ್ಡೌನ್. ಕೇಂದ್ರ ಸರ್ಕಾರಕ್ಕೆ ಜಾಗ ಗುರುತಿಸಿ ವರದಿ ನೀಡಿದ ರಾಜ್ಯ ಸರ್ಕಾರ. ಕಳೆದೊಂದು ವರ್ಷದಿಂದ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ಆಗಬೇಕು ಅನ್ನೋ ವಿಚಾರ ಭಾರಿ ಸದ್ದು ಮಾಡ್ತಿತ್ತು. ರಾಜ್ಯ ರಾಜಧಾನಿ ಸಮೀಪದಲ್ಲಿಯೇ ಏರ್ಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಚರ್ಚೆ ಜೋರಾಗಿತ್ತು. ತುಮಕೂರು, ಕನಕಪುರ, ನೆಲಮಂಗಲ ಮತ್ತು ಬಿಡದಿಯಲ್ಲಿ ಜಾಗ ನೀಡುವ ಬಗ್ಗೆ ಪರ ವಿರೋಧದ ಅಭಿಪ್ರಾಯ ವ್ಯಕ್ತವಾಗಿತ್ತು. ಆದರೆ ಬೆಂಗಳೂರು ಸಮೀಪ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆಯಾಗಬೇಕು ಅಂತ ಎರಡು ಕಡೆ ಜಾಗವನ್ನ ರಾಜ್ಯ ಸರ್ಕಾರ ಗುರುತಿಸಿದೆ. ನೆಲಮಂಗಲ ಕುಣಿಗಲ್ ರಸ್ತೆ ಮತ್ತು ಕನಕಪುರ ರಸ್ತೆಯಲ್ಲಿ ಎರಡು ಸ್ಥಳಗಳನ್ನು ಗುರುತಿಸಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಕಳುಹಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್, ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಿದ್ದೇವೆ. ಕೇಂದ್ರ ಸರ್ಕಾರದಿಂದ ಕೆಲವೇ ದಿನಗಳಲ್ಲಿ ವರದಿಗೆ ಪ್ರತಿಕ್ರಿಯೆ ಬರಲಿದ್ದು, ಬೆಂಗಳೂರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡ್ತೀವಿ ಎಂದಿದ್ದಾರೆ. ಬೆಂಗಳೂರಿನ ನೀವು ಪ್ರಶ್ನೆ ಕೇಳ್ತೀರ. ನಾವು ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಈಗ ಶೀಘ್ರದಲ್ಲಿ ನಾವು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ನಿರೀಕ್ಷಣೆ ಮಾಡ್ತಾಯಿದ್ದೀವಿ. ಅವ್ರ ಸೈಟ್ಗೆ ನಾವೇನು ಸೈಟ್ಸ್ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಇನ್ನೂ ಕೂಡ ಅವರು ತಮ್ಮ ವರದಿಯನ್ನು ಕೊಟ್ಟಿಲ್ಲ. ಮತ್ತು ನಾವು ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಚರ್ಚೆ ಮಾಡಿ ದೆಹಲಿಗೆ ಹೋಗಿ ವಿಮಾನಯಾನ ಸಚಿವರು ಭೇಟಿಯಾಗಿ ಬೇಗ ನಮ್ಮ ಸೈಟ್ಸನ್ನು ಅವರು ಕ್ಲಿಯರ್ ಮಾಡಿಕೊಟ್ರೆ ನಾವು ಅದನ್ನು ಫಿಸಿಬಿಲಿಟಿ ಸ್ಟಡಿಗೆ, ವಯಬಿಲಿಟಿ ಸ್ಟಡಿಗೆ ಅದನ್ನು ಸಹ ನಾವು ಯಾವ ರೀತಿ ಜೇವರ್ ಏರ್ಪೋರ್ಟು, ಆಮೇಲೆ ನವಿ ಮುಂಬೈ ಏರ್ಪೋರ್ಟ್ ಇದು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಆ ಫಿಸಿಬಿಲಿಟಿ ಮತ್ತು ವಯಬಿಲಿಟಿ ಸ್ಟಡಿ ಸಲುವಾಗಿ ನಾವು ಅದನ್ನು ಎಲ್ಲ ರೀತಿ ಇದನ್ನು ಮಾಡೋಕ್ಕೆ ಪ್ರೊಫೆಷ್ನಲಾಗಿ, ಯಾಕಂದ್ರೆ ನಾವು ನಿರ್ಧಾರ ತೆಗೆದುಕೊಳ್ಳೋಲ್ಲ, ಈ ನಿರ್ಧಾರವನ್ನು ಇವತ್ತು ಪ್ರೊಫೆಷ್ನಲಾಗಿ ಇವತ್ತು ತಗೊಳ್ಳೋ ದೃಷ್ಟಿಯಿಂದ ನಾವು ಅದನ್ನು ಈ ಒನ್ಸ್ ದ ಸೈಟ್ಸ್ ಆರ್ ಕ್ಲಿಯರ್ಡ್ ಬಗ್ಗೆ ಅವ್ರದ್ದು ಕ್ಲಿಯರೆನ್ಸ್ ಕೊಟ್ಟ ಮೇಲೆ ನಾವು ಅದನ್ನು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ. ರಾಜ್ಯ ಸರ್ಕಾರ ಕನಕಪುರ ಮತ್ತು ಕುಣಿಗಲ್ ನೆಲಮಂಗಲ ರಸ್ತೆಯ ಬಳಿ ಜಾಗ ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಿದ್ದು, ಶೀಘ್ರದಲ್ಲಿಯೇ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಕ್ಷಣಗಣನೆ ಶುರುವಾಗಲಿದೆ. ಈಗಾಗಲೇ ಹೇಳಿದಂತೆ ತುಮಕೂರು, ಬಿಡದಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ಬೇಡಿಕೆ ಇತ್ತು. ಆದರೆ ಸದ್ಯ ಡಿಸಿಎಂ ತವರು ಜಿಲ್ಲೆಯಲ್ಲಿ ಸ್ಥಳ ಗುರುತಿಸಲಾಗಿದೆ. ಅಲ್ಲದೆ ಬೇರೆ ಬೇರೆ ರಾಜ್ಯದಲ್ಲಿರೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ಅಧ್ಯಯನ ಮಾಡಲಾಗಿದ್ದು, ರಾಜ್ಯ ಸರ್ಕಾರದಿಂದ ಈ ಬಗ್ಗೆ ಕೇಂದ್ರಕ್ಕೆ ವರದಿ ನೀಡಲಾಗಿದೆ. ಬಹಳ ದಿನಗಳಿಂದ ಗೊಂದಲಕ್ಕೆ ಒಳಗಾಗಿದ್ದ ಏರ್ಪೋರ್ಟ್ ನಿರ್ಮಾಣ ವಿಚಾರಕ್ಕೆ ಸಚಿವ ಎಂಬಿ ಪಾಟೀಲ್ ಕೊನೆಗೂ ತೆರೆ ಎಳೆದಿದ್ದಾರೆ. ಇತ್ತ ಕುಣಿಗಲ್ ಮತ್ತು ನೆಲಮಂಗಲ ರಸ್ತೆಯಲ್ಲಿ ರಾಜ್ಯ ಸರ್ಕಾರ ಜಾಗವನ್ನೇನೋ ಗುರುತಿಸಿದೆ. ಆದರೆ ನೆಲಮಂಗಲದ ಜನರು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಗ್ತಿದೆ ಅನ್ನೋ ಖುಷಿ ಒಂದು ಕಡೆಯಾದರೆ, ನಮ್ಮ ಜಮೀನು ಹೋಗುತ್ತೆ ಅನ್ನೋ ಆತಂಕ ರೈತರಲ್ಲಿದೆ. ಹೀಗಾಗಿ ರಾಜ್ಯ ಸರ್ಕಾರ ಇದೆಲ್ಲವನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.